ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ವೃಶ್ಚಿಕ ರಾಶಿ ವಿಶೇಷವಾಗಿ ಕುಜನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ರಾಶಿ. ಕುಜನನ್ನು ನಾವು ಯಾವ ಕಾರಣಕ್ಕೆ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿ ಏನಿದೆ ಇವೆರಡೂ ಕೂಡ ಕುಜನ ಒಂದು ನಿಯಂತ್ರಣದಲ್ಲಿರತಕ್ಕಂತಹ ರಾಶಿ. ಭ್ರಾತೃಕಾರಕ ಕುಜ, ಚಿಂತಾಕಾರಕ, ಜೊತೆಯಲ್ಲಿ ಗುಣಗಳನ್ನು ನಮಗೆ ಕೊಡತಕ್ಕಂಥವನು ಅವನೇ, ಸತ್ವಗುಣಾನ್ ಅಂಥೇಳಿ ಹೇಳ್ತಾರೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ಯಾವುದೇ ಭೂಮಿ, ಕೃಷಿ ಭೂಮಿ ಇರ್ಬೋದು, ವ್ಯಾವಹಾರಿಕ ಈ ವಾಣಿಜ್ಯದ ಭೂಮಿ ಇರಬಹುದು, ಅಥವಾ ಯಾವುದೇ ಒಂದು ನಿವೇಶನ ಮನೆ ಏನೇ ಇರಲಿ, ಇದಕ್ಕೆ ಸಂಬಂಧಪಟ್ಟಂತೆ ಕುಜನ ಒಂದು ಪ್ರಭಾವ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ಭ್ರಾತೃಕಾರಕ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಏನಿದ್ದಾರೆ, ಭ್ರಾತೃಕಾರಕನಾಗಿರುವುದರಿಂದ ಈ ಆಸ್ತಿ ವಿಚಾರಗಳಿರ್ಬೋದು, ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಜೊತೆಯಲ್ಲಿ ಸಂಬಂಧ ಹೇಗಿರುತ್ತೆ ಅನ್ನತಕ್ಕಂಥದ್ದಿರ್ಬೋದು, ಇದೆಲ್ಲ ಪ್ರಮುಖವಾಗಿ ಕುಜನಿಂದ, ಮಂಗಳ ಗ್ರಹದಿಂದ ನಾವು ಚಿಂತನೆಯನ್ನು ಮಾಡಬೇಕು. ಅಂತಹ ಮಂಗಳ ಗ್ರಹದ ಆಧಿಪತ್ಯದಲ್ಲಿರತಕ್ಕಂತಹ ವೃಶ್ಚಿಕ ರಾಶಿಯವರು, ಜೊತೆಯಲ್ಲಿ ಪಂಚಮ ಸ್ಥಾನ ಅಂದರೆ 5ನೇ ಮನೆಯಲ್ಲಿರತಕ್ಕಂತಹ ಶನಿ, 8ರಲ್ಲಿರ್ತಕ್ಕಂತಹ ಗುರು, ನಂತರದಲ್ಲಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅಂದರೆ ಜೂನ್ ನಂತರದಲ್ಲಿ ಉತ್ತಮವಾದಂತಹ ದಿನಗಳು ಇದೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಬಹುದು. ಆದರೆ ಈ ಜೂನ್ವರೆಗೆ ಕೆಲವೊಂದು ಅಷ್ಟಮದ ದುಸ್ಥಾನದಲ್ಲಿ ಇರುವುದರಿಂದ, ಆ ದುಸ್ಥಾನದ ಅಷ್ಟಮ ಸ್ಥಾನದಲ್ಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಯಿಂದ ನೀವು ಅಂದುಕೊಂಡಂಥ ಸಾಧನೆಯನ್ನು ಮಾಡುವುದಕ್ಕೆ ಪ್ರಬಲವಾದಂತಹ ಅಡೆತಡೆಗಳು ಉಂಟಾಗಬಹುದು. ಜೊತೆಯಲ್ಲಿ ಶತ್ರುಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಉದ್ಯೋಗ ಇರಲಿ, ನಿಮ್ಮ ಜೊತೆಯಲ್ಲಿ ಚೆನ್ನಾಗಿಯೇ ಇದ್ದು ಆ ಮೂಲಕ ನಿಮಗೆ ತೊಂದರೆ ಕೊಡತಕ್ಕಂಥದ್ದು, ಆತಃ ನಂಬಿ ಸಮಸ್ಯೆಗೆ ಕಾರಣ ಆಗತಕ್ಕಂತಹ ಹಿತಶತ್ರುಗಳ ಬಾಧೆ ಅನ್ನತಕ್ಕಂಥದ್ದು ಕಾಡುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಯಾರನ್ನು ನಂಬಲೇಬೇಡಿ. ಯಾಕೆಂದರೆ ಚೆನ್ನಾಗಿ ಇದ್ದು ಆ ಮೂಲಕ ನಮ್ಮ ಗ್ರಹಚಾರ ಚೆನ್ನಾಗಿಲ್ಲ ಅಂತಂದರೆ ಮಿತ್ರರೇ ಶತ್ರುಗಳಾಗಿ ಬಿಡ್ತಾರೆ. ಅದರಿಂದ ಈ 3 ತಿಂಗಳಲ್ಲಿ ಆ ಅಷ್ಟಮದಲ್ಲಿ ಗುರು ಇರುವುದರಂತಹ ಕೆಲವೊಂದು ಕಾರಣದಿಂದ ನೀವು ಉದ್ಯೋಗವನ್ನೇ ಕಳೆದುಕೊಳ್ಳಬೇಕಾಗಬಹುದು, ಮಾಡತಕ್ಕಂತಹ ಕೆಲಸ ಬಿಡಬೇಕಾಗಬಹುದು, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು, ಇಂತಹದ್ದೆಲ್ಲ, ಅಥವಾ ಯಾರನ್ನು ನಂಬಿ ಹಣವನ್ನು ಕೊಟ್ಟು ಹಣವನ್ನು ಕಳೆದುಕೊಳ್ಳಬಹುದು, ಇಂತಹದ್ದಕ್ಕೆಲ್ಲ ಕಾರಣ ಆಗುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ, ಆರ್ಥಿಕ ವ್ಯವಹಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ನೀವು ಅನಿರೀಕ್ಷಿತವಾಗಿ ಕೆಲವೊಂದು ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹ ಸಾಧ್ಯತೆಗಳು, ಅದರಲ್ಲೂ ಕೂಡ ರಕ್ತ ಸಂಬಂಧಿತವಾದಂತಹ ರಕ್ತಕಾರಕ ಕುಜಗ್ರಹ, ಅದರ ವೃಶ್ಚಿಕ ರಾಶಿಯವರ ರಕ್ತ ಸಂಬಂಧಿತವಾದಂತಹ ಕೆಲವೊಂದು ಕಾಯಿಲೆಗಳು ಕಾಡುತ್ತೆ. ಅದರಲ್ಲೂ ತುಂಬ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಜಾಸ್ತಿ, ಮುಂಗೋಪ, ತಾಳ್ಮೆ ಪ್ರವೃತ್ತಿ ಇರುವುದಿಲ್ಲ. ಅದನ್ನು ಶಾರ್ಟ್ ಟೆಂಪರ್ ಅಂತೇನು ನಾವು ಹೇಳ್ತೀವಿ. ಅದರಿಂದ ದುಡುಕು ಸ್ವಭಾವ ತುಂಬ ಇರುತ್ತೆ. ನೀವು ತಾಳ್ಮೆಯಿಂದ ಇರಬೇಕು. ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಕೋಪಗೊಳ್ಳತಕ್ಕಂಥದ್ದು, ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ದೊಡ್ಡದಾಗಿ ಮಾಡಿಕೊಂಡು ಆ ಮೂಲಕ ಕಲಹವನ್ನು ಮಾಡತಕ್ಕಂತಹ ಪ್ರವೃತ್ತಿ ಸ್ವಭಾವತಃ ವೃಶ್ಚಿಕ ರಾಶಿಯವರಿಗೆ ಇರುವುದರಿಂದ, ಯಾಕೆಂದರೆ ಚಂದ್ರನು ಕೂಡ ಕೆಲವೊಂದು ನಕ್ಷತ್ರಗಳ ನೀಚನಾಗ್ತಾನೆ. ಅದರಿಂದ ಮನಸ್ಸಿನ ಮೇಲೆ ಬುದ್ಧಿಯ ನಿಯಂತ್ರಣ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದರಿಂದ ಎಷ್ಟೋ ಅವಕಾಶಗಳನ್ನು, ಎಷ್ಟೋ ಒಳ್ಳೆಯ ಅಭಿವೃದ್ಧಿಯಿಂದ ನೀವು ವಂಚಿತರಾಗಬೇಕಾಗುತ್ತೆ. ಅದರಿಂದ ಈ ವಿಚಾರದಲ್ಲಿ ತುಂಬ ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಅದರಿಂದಲೇ ನಿಮಗೆ ಸಮಸ್ಯೆಗಳು ಬರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ. ಅದರಿಂದ ಮನೆಯಲ್ಲಿರಲಿ ಅಥವಾ ಹೊರಗಡೆ ಎಲ್ಲೇ ಇರಲಿ, ಕಚೇರಿಯಲ್ಲಿರಲಿ, ಉದ್ಯೋಗದ ಸ್ಥಳದಲ್ಲಿರಲಿ, ತುಂಬ ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರು, ಚಲನಚಿತ್ರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು, ಅಥವಾ ಆಮದು ರಫ್ತು ಮಾಡತಕ್ಕಂಥವರು, ವಾದಕರು, ಗಾಯಕರು, ಇವರಿಗೆಲ್ಲರೂ ಕೂಡ ಈ ವರ್ಷದಲ್ಲಿ ನೀವು ನಿರೀಕ್ಷೆಯೇ ಮಾಡದೇ ಇರತಕ್ಕಂತಹ ಸ್ಥಾನಮಾನಗಳು ಲಭ್ಯ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ನೀವು ಅಂದುಕೊಂಡಿರಲ್ಲ ಅಂತಹದ್ದೆಲ್ಲ ಸಾಧನೆಗಳು, ಪ್ರಗತಿ, ಯಶಸ್ಸು ಅನ್ನತಕ್ಕಂಥದ್ದು ಈ ವರ್ಷ ಸಿಗುತ್ತೆ. ಭಾಗ್ಯಕ್ಕೆ ಗುರು ಬಂದ ನಂತರ, ಭಾಗ್ಯ ಅಂದರೆ ಅದೃಷ್ಟವನ್ನು ನಾವು 9ನೇ ಮನೆಯಿಂದ ನಾವು ನೋಡ್ತೀವಿ. ಅದು ಅಕ್ಟೋಬರ್ವರೆಗೆ ಮಾತ್ರ ಅಲ್ಲಿ ಇರ್ತಾನವನು. ನಂತರದೇ ಪುನಃ ಕರ್ಮ 10ನೇ ಮನೆಗೆ, ಸಿಂಹರಾಶಿಗೆ ಬರುವುದರಿಂದ ಆ ಸಮಯದಲ್ಲಿ ಏನೂ ಉಂಟಾಗುವುದಿಲ್ಲ. ಆದ್ದರಿಂದ ಈ ಅಷ್ಟು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಭಾಗ್ಯಸ್ಥಾನದಲ್ಲಿ ಗುರು ಉಚ್ಚನಾಗಿ ಇರುವುದರಿಂದ ವೃಶ್ಚಿಕ ರಾಶಿಗೋದಲ್ಲಿ ಜೀವನದಲ್ಲಿ ಎಷ್ಟೋ ಯಶಸ್ಸನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ. ಆದ್ದರಿಂದ ತಾಳ್ಮೆಯಿಂದ ಮಾತ್ರ ಅವುಗಳಿಗೆ ನೀವು ಕಾಯ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ದಾಂಪತ್ಯ ಜೀವನದಲ್ಲಿ ಕುಜ ಇರುವುದ ಕುಜ ದೋಷ ಅಂತೇಳಿ ಹೇಳ್ತೀವಿ. ಅದರಲ್ಲೂ ಈ ಹೆಣ್ಣು ಮಕ್ಕಳಿಗೆ
ಕುಜದೋಷದ ಕಾರಣದಿಂದ ವಿವಾಹ ವಿಳಂಬ ಆಗಿ ಬರುತ್ತೆ. ಕುಜದೋಷ ಯಾರಿಗೆ ವೃಶ್ಚಿಕ ರಾಶಿಯಲ್ಲಿಯೇ ಯಾರ ಜಾತಕದಲ್ಲಿ ಕುಜ ಇದ್ದಾನೋ, ಅಂದರೆ ಕುಜದೋಷ ಇರುವುದಿಲ್ಲ, ಏನಾದರೂ ಕುಜದೋಷ ಇರತಕ್ಕಂಥವರು ವೃಶ್ಚಿಕ ರಾಶಿಯವರು ಏನಾದರೂ ಇದ್ದರೆ ಕುಜ ಶಾಂತಿಯನ್ನು ಮಾಡಿಕೊಂಡ್ರೆ ಈ ವರ್ಷ ಮದುವೆ ಆಗುತ್ತೆ, ವಿವಾಹ ಸಿದ್ಧಿಯಾಗತಕ್ಕಂತಹ ಸಾಧ್ಯತೆಗಳು, ಅಂದರೆ ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ ಈ ವರ್ಷದಲ್ಲಿ ಇದೆ. ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಕೌಟುಂಬಿಕವಾಗಿ ಬರತಕ್ಕಂಥ, ಅದರಲ್ಲೂ ಕೂಡ ಈ ಆಸ್ತಿಗೆ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಪರಸ್ಪರ ಸಹೋದರ ಸಹೋದರಿಯರಲ್ಲಿ ಕಲಹ ಬರ್ತಕ್ಕಂತಹ ವ್ಯಕ್ತಿ, ಅದರಲ್ಲೂ ಕೂಡ ಅದು ಅತಿರೇಕಕ್ಕೆ ಹೋಗಿ ಕೋರ್ಟು ಕಟ್ಟಳೆ ಅಂತೇಳಿ ಹೋಗ್ತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಆಸ್ತಿ ವಿಚಾರದಲ್ಲಿ ಆದಷ್ಟು ತಾಳ್ಮೆಯಿಂದ ಇರತಕ್ಕಂಥದ್ದು, ಅದನ್ನು ತಾರ್ಕಿಕವಾದಂಥ ಅಂತ್ಯ ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾಗಿ ಪರಿಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಈ ಸುಬ್ರಹ್ಮಣ್ಯ ಸ್ತೋತ್ರವನ್ನು, ಅಂಗಾರಕ ಸ್ತೋತ್ರವನ್ನು ಪಠಿಸಿ, ಸುಬ್ರಹ್ಮಣ್ಯ ಕವಚವನ್ನು ನೀವು ಪ್ರತಿನಿತ್ಯವೂ ಕೂಡ ಪಠಿಸುವುದರಿಂದ ಅದು ನಿಮಗೆ ಒಂದು ಕವಚವಾಗಿ ರಕ್ಷಣೆಯನ್ನು ಕೊಡುತ್ತೆ. ಅಂದರೆ ಅಪಘಾತಗಳು, ರೋಗ, ಇದರಿಂದೆಲ್ಲ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಭುಜಂಗ ಪ್ರಯಾತ ಅನ್ನತಕ್ಕಂತಹ ವಿಶೇಷವಾದಂತಹ ಸ್ತೋತ್ರವನ್ನು ಮಹಿಳೆಯರು ಪಠಿಸುವುದರಿಂದ ಅನಾರೋಗ್ಯ ಸಮಸ್ಯೆ ಇದ್ದರೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅದು ನಿವಾರಣೆಯಾಗುತ್ತೆ. ಪ್ರಜ್ಞಾವಿವರ್ಧನ ಕಾರ್ತಿಕೀಯ ಸ್ತೋತ್ರವನ್ನು ವೃಶ್ಚಿಕ ರಾಶಿಯವರು ಪ್ರತಿನಿತ್ಯವೂ ಕೂಡ ಪಠಿಸುವುದರಿಂದ ವಿದ್ಯಾರ್ಥಿಗಳು ಏನಿರ್ತಾರೆ, ಕೇವಲ ವಿದ್ಯಾರ್ಥಿಗಳು ಸ್ಕೂಲು ಕಾಲೇಜಿಗೆ ಹೋಗೋರು ಅಂತೇಳಿ ಅಥವಾ ಎಲ್ಲರೂ ವಿದ್ಯಾರ್ಥಿಗಳೇ, ಅವರು ಎಲ್ಲರೂ ಕೂಡ ಇದನ್ನು ಪಠಿಸ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಬುದ್ಧಿ ಪ್ರವರ್ತನೆ ಆಗತಕ್ಕಂತಹ ವಿಶೇಷವಾದಂತಹ ಶಕ್ತಿಯನ್ನು ಸುಬ್ರಹ್ಮಣ್ಯನ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರಿಗೆ ಉಂಟಾಗುತ್ತೆ. ಆದ್ದರಿಂದ ನಿರ್ದಿಷ್ಟವಾದ ಇಂಥ ಈ ಮಂತ್ರಗಳನ್ನು ಪಠಿಸುವುದರಿಂದ ರಾಶಿಫಲ ಯಾವ ರೀತಿ ಇರಲಿ, ಜಾತಕ ಹೇಗೆ ಇದ್ದರೂ ಕೂಡ ಒಳ್ಳೆಯ ಫಲವನ್ನೇ ನೀವು ಜೀವನದಲ್ಲಿ ಈ ವರ್ಷ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.